ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನೀವು ಗಮನಿಸಿರಬಹುದು, ಕೆಲವರಿಗೆ ಏನನ್ನ ಹೇಳಿದರೂ ನಾವು ಅವ್ರನ್ನ ದೂರ್ತಾ ಇದ್ದೀವಿ, ಆಕ್ಷೇಪ ಮಾಡ್ತಾ ಇದ್ದೀವಿ ಅಂತ ಆರೋಪಿಸ್ತಾ ಇದ್ದೀವಿ ಅಂತ ಅಂದುಕೊಳ್ತಾರೆ. ನಾವು ನಯವಾಗಿ ಹೇಳ್ಬೋದು, ಅವ್ರಿಗೆ ಅವರು ಅಫೆನ್ಸಿವ್ ಆಗಿ ತಗೊಳ್ತಾರೆ, ಡಿಫೆನ್ಸಿವ್ ಆಗಿ ಮಾತಾಡ್ತಾ ಹೋಗ್ತಾರೆ. ನಮ್ಮ ಜೀವನದಲ್ಲಿ ನಾವು ಬಸ್ಸಲ್ಲಿ ಬರೋ ಕಂಡಕ್ಟರ್ ಇರ್ಬೋದು, ಕ್ಯಾಬ್ ಡ್ರೈವರ್ ಇರ್ಬೋದು, ಮನೆಯಲ್ಲಿ ಹೆಂಡತಿ ಅಥವಾ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಶಾಲೆನಲ್ಲಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಏನು ಹೇಳಿದ್ರೂ ಕೂಡ ಅವರು ಅದನ್ನು ಒಂಥರ ಡಿಫೆನ್ಸಿವ್ ಆಗಿ ಮಾತಾಡ್ತಾರೆ. ಡಿಫೆನ್ಸಿವ್ನೆಸ್ ಅಂತಲೇ ಇದಕ್ಕೆ ಕರೆಯೋದು. ಏನಿದು ಡಿಫೆನ್ಸಿವ್ನೆಸ್ ಅಂತಂದರೆ, ಯಾರಾದರೂ ನಮಗೆ ಏನಾದರೂ ಹೇಳಿದ ತಕ್ಷಣ, ಅದು ಸಲಹೆನೇ ಆಗಿರಲಿ, ಕಾಳಜಿಯ ಮಾತೇ ಆಗಿರಲಿ, ಅವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ತಕ್ಷಣವೇ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಮನಸ್ಥಿತಿಗೆ ಹೊರಟೋಗ್ತಾರೆ. ಉದಾಹರಣೆಗೆ ಹೇಳೋದಾಯಿತು ಅಂತಂದರೆ, ಈಗ ನೀನು ಸ್ವಲ್ಪ ರೆಸ್ಟ್ ತಗೋ, ನಿನಗೆ ನಿದ್ರೆ ಬೇಕು ಅಂತ ಅನಿಸತ್ತೆ ಅಂತೇನಾರು ಅಂದ್ಬಿಡಿ, ಯಾರಿಗೋ ಒಬ್ರಿಗೇನೋ ಕೆಲಸ ಮಾಡ್ತಾ ಇರೋರಿಗೆ. ತಕ್ಷಣ ಅವ್ರು ಹೇಳ್ತಾರೆ, ನಾನೇನು ಮಲಗೋ ಅಷ್ಟೇನಿಲ್ಲ, ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಕೆಲಸ ಮಾಡೋದಕ್ಕೆ ಆಗತ್ತೆ, ನಾನೇನು ಇಲ್ಲಿ ತೂಕುಡಿಸ್ತಾ ಇಲ್ಲ ಅಂತ ತಕ್ಷಣವೇ ಹೇಳ್ತಾರೆ. ನಾವು ಅವರಿಗೆ ಕಾಳಜಿಯಿಂದನೇ ಹೇಳಿರ್ತೇವೆ, ಆದರೆ ನಾವು ಮಾತಾಡಿದ್ದು ಆರೋಗ್ಯದ ಬಗ್ಗೆ. ಅಲ್ಲಿ ಪ್ರತಿಕ್ರಿಯೆ ಸಿಕ್ಕಿದ್ದು ಅವರ ಈಗೋಯಿಂದ. ನಾವು ಅವರ ಆರೋಗ್ಯದ ಕಾಳಜಿಯಿಂದ ಹೇಳ್ತೇವೆ, ಅವ್ರ ಈಗೋ, ನಾವು ಅವ್ರನ್ನ ದೂರ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಳ್ತಾರೆ. ನಾವು ಅವ್ರನ್ನ ಟೀಕಿಸ್ತಾ ಇದ್ದೀವಿ, ಅವ್ರು ಯಾವುದೋ ಒಂದು ವರ್ತನೆಯಲ್ಲಿ ನೆಗೆಟಿವ್ ಆಗಿ ರಿಮಾರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದುಕೊಳ್ತಾರೆ. ಇದು ಯಾಕಾಗತ್ತೆ? ಆ್ಯಕ್ಚುಲಿ ಅವರು ದುರಹಂಕಾರಿಗಳ ಅಥವಾ ಅವರು ದುಷ್ಟರ ಅಲ್ಲ, ಅದು ಭಯ, ಅವರ ಒಳಗಡೆ ಇರುವಂತಹ ಭಯ. ನಾನು ತಪ್ಪಾಗಿದ್ದರೆ, ಅಥವಾ ನಾನು ತಪ್ಪು ಮಾಡ್ತಾ ಇದ್ದೀನ, ಅಥವಾ ನನ್ನ ಮೌಲ್ಯ, ನನ್ನ ವ್ಯಾಲ್ಯೂ ಕಡಿಮೆ ಆಗಿಬಿಟ್ಟಿದೆಯಾ, ಅಥವಾ ಅವರು ನನ್ನ ಒಪ್ಕೊಳ್ಳದೆ ಹೋದರೆ, ಈ ಭಯದ ಕಾರಣದಿಂದ ಮನಸ್ಸು ತಕ್ಷಣ ಡಿಫೆನ್ಸಿವ್ ಮೋಡ್ಗೆ ಹೊರಟೋಗುತ್ತೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ, ಅದೊಂದು ರಕ್ಷಣಾ ವ್ಯವಸ್ಥೆ ಮನಸ್ಸಿಗಿರುವಂಥದ್ದು, ಅಲ್ಲಿಗೆ ಅದು ಹೊರಟೋಗ್ತದೆ. ಸರಿ, ಈ ಡಿಫೆನ್ಸಿವ್ನೆಸ್ ಹುಟ್ಟೋದು ಎಲ್ಲಿ? ಮೋಸ್ಟ್ ಆಫ್ ದ ಟೈಮ್ ಚೈಲ್ಡ್ಹುಡ್ನಲ್ಲಿ, ಬಾಲ್ಯದಲ್ಲಿ. ನಮ್ಮ ವಯಸ್ಕ ಜೀವನದ ಬಹಳಷ್ಟು ಮಾನಸಿಕವಾದಂತಹ ಮತ್ತು ಭಾವನಾತ್ಮಕವಾಗಿರುವಂತಹ ಸಮಸ್ಯೆಗಳಿಗೆ ಮೂಲ ಇರುವುದೇ ಬಾಲ್ಯದಲ್ಲಿ, ಚೈಲ್ಡ್ಹುಡ್ನಲ್ಲಿ. ಈಗ ಉದಾಹರಣೆಗೆ ಅವರು ಸಣ್ಣವರಿದ್ದಾಗ ಕಂಡೀಷನಲ್ ಲವ್ ಅಂದರೆ ಷರತ್ತುಗಳೊಡನೆ ಪ್ರೀತಿ ಇದ್ದರೆ, ಎಷ್ಟೋ ಸಲ ನಾವು ಒಳ್ಳೆಯದಾಗಿದ್ದರೆ ಪ್ರೀತಿ ಮಾಡ್ತೀವಿ, ಹೇಳಿದ ಮಾತು ಕೇಳಿದ್ರೆ ಪ್ರೀತಿ ಸಿಗ್ತದೆ, ತಪ್ಪು ಮಾಡಿದ್ರೆ ಬೈಗುಳ ಸಿಗ್ತದೆ, ಇತರರ ಜೊತೆಗೆ ಹೋಲಿಕೆ ಮಾಡ್ತಾರೆ, 4 ಜನ ಏನಂತ ಹೇಳ್ತಾರೆ, ಹೀಗೆ ಮಾತಾಡೋದು. ಈ ಥರ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಬೆಳೆಯುವಂತಹ ಮಗು ಏನು ಕಲಿಯುತ್ತೆ ಗೊತ್ತಾ? ನಾನು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಅಪ್ಪ ಅಮ್ಮ ಒಪ್ಕೊಳ್ತಾರೆ, ದೊಡ್ಡವರು ಒಪ್ಕೊಳ್ತಾರೆ, ಈ ಜನ ಒಪ್ಕೊಳ್ತಾರೆ, ನನ್ನ ಪ್ರೈಸ್ ಮಾಡ್ತಾರೆ. ಹೀಗಾಗಿ ಅವನು ದೊಡ್ಡವನಾದ ಮೇಲೂ ಕೂಡ ಯಾವುದೇ ಒಂದು ಸೂಚನೆ ಸಜೆಷನ್ ಕೊಟ್ಟರು ಕೂಡ ದೇ ಫೀಲ್ ರಿಜೆಕ್ಷನ್ ಅಂತ. ಆ ರೀತಿನಲ್ಲಿ ಆಗ್ತಾ ಹೋಗುತ್ತೆ. ಇನ್ನು ಕೆಲವು ಸಲ ಹಾರ್ಶ್ ಕರೆಕ್ಷನ್ಸ್ಗಳಾಗ್ತಾ ಇರ್ತವೆ ಚೈಲ್ಡ್ಹುಡ್ನಲ್ಲಿ. ಅಂದರೆ ಶಾಲೆಯಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ ತಪ್ಪಿಗೆ ಎಕ್ಸ್ಪ್ಲನೇಷನ್, ಏನು ತಪ್ಪು ಮಾಡಿದ್ಯಾ ಅಂತ ಹೇಳಲ್ಲ, ಈ ತಪ್ಪನ್ನ ಮಾಡೋ ಬದಲು ಇನ್ನೇನು ಮಾಡ್ಬೋದಾಗಿತ್ತು ಸರಿಯಾಗಿ ಅಂತ ಹೇಳಲ್ಲ, ಹಿಂಗ್ಯಾಕೋ ಮಾಡಿದೆ ಅಂತ ಹೇಳ್ತಾರೆ. ಗದರಿಕೆ, ಅಪಮಾನ, ತಿರಸ್ಕಾರ, ನೀನು ಹಿಂಗೆಲ್ಲ ಮಾಡೋನು, ನನಗೆ ಹೋಗು, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ, ನೀನು ಹಿಂಗೆಲ್ಲ ಮಾಡಿದ್ರೆ ನಿನ್ನ ಕರ್ಕೊಂಬರೋದಿಲ್ಲ, ಹೀಗೆಲ್ಲ ಮಾಡ್ತಾ ಹೋಗ್ತಾರಲ್ಲ. ಅವಾಗ ಅದರಿಂದ ಕಲ್ತ್ಕೊಳ್ಳೋದೇನು ಮಗು ಮನಸ್ಸಿನಲ್ಲಿ? ಯಾರಿಗೇ ಆಗಲಿ ನನ್ನ ತಪ್ಪನ್ನು ನಾನು ತೋರಿಸಿದ್ರೆ ನೋವು ಸಿಗತ್ತೆ ಅಂತ. ಅಂದರೆ
ತಪ್ಪು, ನಮ್ಮ ತಪ್ಪು ಅವ್ರಿಗೆ ಗೊತ್ತಾದ್ರೆ ಅವ್ರು ನನಗೆ ನೋಯಿಸ್ತಾರೆ, ನೋವು ಕೊಡ್ತಾರೆ, ರಿಜೆಕ್ಷನ್ ಅಂತ. ಅದಕ್ಕೋಸ್ಕರ ದೊಡ್ಡವನಾದ್ಮೇಲೆ ಕೂಡ ಮಾತು ಕೇಳಿಸಿಕೊಳ್ಳುವ ಮೊದಲೇ ರಕ್ಷಣೆಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಒದ್ದಾಡೋಂಗಾಗೋಗುತ್ತೆ. ಮತ್ತೆ ಇನ್ನೂ ಕೆಲವು ಸಲ ಮಕ್ಕಳಾಗಿದ್ದಾಗ ಭಾವನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕೊಡದೇ ಇರೋದು. ಅಳಬೇಡ ಅಂತ ಅನ್ನೋದು, ಅತ್ತರೆ ಅಳಬೇಡ ಅಂತ ಹೇಳೋದು, ಅತ್ತರೆ ಇನ್ನೊಂದೆರಡು ಬೀಳ್ತೀನಿ ಅಂತ ಅನ್ನೋದು, ಆಮೇಲೆ ಇಷ್ಟೊಂದು ಸೆನ್ಸಿಟಿವ್ ಆಗಬೇಡ ಅಂತ ಹೇಳೋದು, ಆಮೇಲೆ ಅಡ್ಜಸ್ಟ್ ಮಾಡ್ಕೋ, ಅದೇನೋ ಒಂದು ಸಮಸ್ಯೆ ಆಯಿತು, ಏನೋ ಒಂದಾಗುತ್ತೆ, ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ಬಿಡೋದು. ಆಮೇಲೆ ಇದರಿಂದ ಏನಾಗತ್ತೆ, ಇದೇನು ಯಾವುದು ದೊಡ್ಡ ವಿಷಯ, ಅಳ್ತಾನೆ ಮಾಡ್ತಾನೆ, ಇನ್ನೇನೋ ಹೊರಟೋಯ್ತು, ಅವ್ರು ಯಾರೋ ಏನೋ ಅಂದುಬಿಟ್ರು ಅಂತ ಅಳ್ತಾನೆ ಅಂತ, ಇದೇನು ದೊಡ್ಡ ವಿಷಯ ಅಂತ ಅನ್ನೋದು. ಇದರಿಂದ ಮಗು ಕಲಿಯೋದೇನು, ಫೀಲಿಂಗ್ಸ್ ಆರ್ ರಾಂಗ್, ನಮ್ಮ ಭಾವನೆಗಳು ತಪ್ಪು ಅಂತ. ತಪ್ಪು, ಅದನ್ನು ಭಾವನೆಗಳನ್ನ. ಹೀಗಾಗಿ ದೊಡ್ಡವರಾದ ಅವರು ಭಾವನೆಗಳ ಬಗ್ಗೆ ಮಾತಾಡೋದಿಲ್ಲ, ಆ್ಯಕ್ಷನ್ಗಳ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಭಯಭೀತ ಅಥವಾ ಅಸ್ಥಿರ ಇರುವಂತಹ ಮನೆಯಲ್ಲಿ ಮಾತುಗಳು ಎಂಥದ್ದು, ಜಗಳವನ್ನು ಹುಟ್ಟುತ್ತಾ ಇರ್ತದೆ, ಕೋಪ ಇರುತ್ತದೆ, ಅಥವಾ ಸೈಲೆಂಟಾಗಿರೋದು, ಒಬ್ರಿಗೊಬ್ರು ಮಾತಾಡದೇ ಇರೋದು, ಆಮೇಲೆ ಸಿಕ್ಕಾಪಟ್ಟೆ ದಂಡನೆ ವಿಧಿಸೋದು. ಇಂಥ ಮನೆಯಲ್ಲಿ ಬೆಳೆದ ಮಗು ಅಲರ್ಟ್ ಆದಾಗ ಮಾನಸಿಕವಾಗಿ ಎಲ್ಲದರಲ್ಲಿಯೂ ಕೂಡ ಅಲರ್ಟ್ ಆಗ್ತಾ ಹೋಗುತ್ತೆ. ವಯಸ್ಕನಾದಾಗ ಅಲರ್ಟ್ ಆಗ್ತಾ ಹೋಗುತ್ತೆ. ಅದು ಬ್ರೈನ್ ಕಲಿಯೋದೇನು ಅಂತಂದರೆ, ಮೊದಲು ಡಿಫೆಂಡ್ ಮಾಡು, ಇಲ್ಲದೇ ಇದ್ರೆ ನೋವು ಅಂತ. ಮೊದಲು ಡಿಫೆಂಡ್ ಮಾಡ್ಕೊಳ್ಬೇಕು. ಅದರಿಂದ ಅವರೊಂದು ಶೀಲ್ಡ್ ಎತ್ಕೊಂಡ್ಬಿಡ್ತಾರೆ. ಕೆಲವು ಸಲ ಆಕ್ರಮಣಕ್ಕೆ ಮುಂಚೆನೇ ಶೀಲ್ಡ್ ಎತ್ಕೊಂಡ್ಬಿಡ್ತಾರೆ. ಡಿಫೆನ್ಸಿವ್ ಜನ ಯಾಕೆ ಎಮೋಷನಲಿ ಮೆಚ್ಯೂರ್ ಆಗಿ ಜನರನ್ನ ಡ್ರೈವ್ ಮಾಡ್ತಾರೆ ಅಂತಂದರೆ, ಡಿಫೆನ್ಸಿವ್ ಜನ, ಈಗ ಬೇರೆ ಜನ ಎಮೋಷನಲಿ ಮೆಚ್ಯೂರ್ ಆಗಿರ್ತಾರೆ, ಅವ್ರಿಗೆ ಇರಿಟೇಟ್ ಮಾಡ್ತಾರೆ. ಯಾಕೆ ಎಮೋಷನಲ್ ಮೆಚ್ಯೂರಿಟಿ ಇರೋರಿಗೆ, ಅವರು ಎಮೋಷನಲ್ ಮೆಚ್ಯೂರಿಟಿ ಇರೋರು ಅಂತಂದರೆ ಅರ್ಥ ಮಾಡ್ಕೊಳ್ತಾರೆ, ಕೇಳಿಸ್ಕೊಳ್ತಾರೆ, ರಿಫ್ಲೆಕ್ಟ್ ಮಾಡ್ತಾರೆ. ಆದರೆ ಡಿಫೆನ್ಸಿವ್ ಆಗಿರೋ ಜನ ಏನು ಮಾಡ್ತಾರೆ, ತಕ್ಷಣ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾರೆ, ಜಸ್ಟಿಫೈ ಮಾಡ್ಕೊಳ್ಳೋಕೆ ಹೋಗ್ತಾರೆ, ಅಥವಾ ಆರ್ಗ್ಯೂ ಮಾಡೋಕ್ಕೆ ಹೋಗ್ತಾರೆ. ಈ ಆರ್ಗ್ಯೂ ಮಾಡುವ ಜನರನ್ನು ಕೂಡ ಗಮನಿಸಿ, ಅವರಿಗೆ ಇರುವುದು ಡಿಫೆನ್ಸಿವ್ನೆಸ್, ಡಿಫೆನ್ಸಿವ್ ಆಗಿ ಇರುವಂತಹ ಇದು. ಒಬ್ಬ ಏನದು ಈ ಎಮೋಷನಲಿ ಮೆಚ್ಯೂರ್ಡ್ ಇರೋರು ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ಈ ಡಿಫೆನ್ಸಿವ್ ಆಗಿರೋರು ಪ್ರೊಟೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರಿಬ್ಬರು ಒಟ್ಟಿಗೆ ಇದ್ದಾಗ ಇಂಬ್ಯಾಲೆನ್ಸು, ಎಮೋಷನಲ್ ಮೆಚ್ಯೂರಿಟಿ ಇರುವವರು ಮತ್ತು ಡಿಫೆನ್ಸಿವ್ ಮೋಡ್ಗೆ ಹೋಗುವವರು ಇವರಿಬ್ಬರು ಒಟ್ಟಿಗೆ ಇದ್ದಾಗ ಸಂಘರ್ಷಗಳು ಆಗ್ತಾ ಹೋಗ್ತದೆ. ಇದೊಂದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾತಕ್ಕೆ ಈ ಡಿಫೆನ್ಸಿವ್ ಜನ ಕೇರ್ ಟೇಕರ್ಸ್ ಜೊತೆಗೆ ಸಂಬಂಧ ಹೊಂದುತ್ತಾರೆ ಅಂತಂದರೆ, ಅವರು ಬಾಲ್ಯದಲ್ಲಿ ಪಡೆದಿರದ ಎಮೋಷನಲ್ ಸೇಫ್ಟಿ, ಅವರಿಗೆ ಬಾಲ್ಯದಲ್ಲಿ ಎಮೋಷನಲ್ ಸೇಫ್ಟಿ ಇರೋದಿಲ್ಲ. ಇಲ್ಲಿ ಈಗ ಇರೋರನ್ನ, ಸರಿಸಮಾನವಾಗಿರೋರನ್ನ ಅಥವಾ ಯಾರಾದರೂ ನೇರವಾಗಿ ಮಾತಾಡೋರನ್ನ ಅವ್ರು ಇಷ್ಟಪಡೋದಿಲ್ಲ. ಯಾವಾಗಲೂ ಕೇರ್ ಟೇಕರ್ಸ್ನೇ ಹುಡುಕ್ತಾ ಇರ್ತಾರೆ. ಆ ಕೇರ್ ಟೇಕರ್ಸ್ಗೆ ಏನಿರಬೇಕು, ಸಹನೆ ಇರಬೇಕು, ಕ್ಷಮೆ ಇರಬೇಕು, ಮೃದುವಾದ ಮಾತುಗಳಿರಬೇಕು, ಹೀಗಿರುತ್ತೆ. ಆಗಿರೋರ ಹತ್ರ ಇವರು ಕಂಫರ್ಟಬಲ್ ಆಗಿರ್ತಾರೆ. ಏನನ್ನೂ ಹೇಳಬಾರ್ದು, ಅವ್ರಿಗೆ ಟೀಕೆಗಳನ್ನ ಮಾಡಲೇಬಾರ್ದು. ಡಿಫೆನ್ಸಿವ್ ಆಗಿದ್ದರೂ ನಿಮ್ಮ ಪಾರ್ಟ್ನರ್, ನಿಮ್ಮ ಗಂಡನೋ ಅಥವಾ ಹೆಂಡತಿಯೋ ಡಿಫೆನ್ಸಿವ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಸಾಮಾನ್ಯವಾಗಿ ಪ್ರಗತಿ ಹೊಂದುವುದನ್ನು, ಮಾನಸಿಕವಾಗಿ ಬೌದ್ಧಿಕವಾಗಿ ಪ್ರಗತಿ ಹೊಂದೋದನ್ನು ಅವಾಯ್ಡ್ ಮಾಡ್ತಾರೆ. ಮತ್ತು ಅವರು ಜವಾಬ್ದಾರಿಗಳನ್ನ ಅವಾಯ್ಡ್ ಮಾಡ್ತಾರೆ. ದೇ ಅವಾಯ್ಡ್ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ಅವ್ರ ಜೊತೆಯಲ್ಲಿ ಎಮೋಷನಲಿ ಮೆಚ್ಯೂರ್ಡ್ ಆಗಿರೋರು ಯಾರೇ ಇದ್ದರೂ ಅವ್ರಿಗೆ ಟಯರ್ಡ್ ಆಗ್ತಾ ಇರ್ತದೆ. ಇನ್ನೊಬ್ರು ಇರ್ತಾರಲ್ಲ, ಆ ಡಿಫೆನ್ಸಿವ್, ಅವರು ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತಾರೆ. ಈ ಡಿಫೆನ್ಸಿವ್ ಜನರ ಜೊತೆಗೆ ಹೇಗೆ ಮಾತಾಡಬೇಕು ಅದು ನಮಗೆ ಬಹಳ ಮುಖ್ಯ. ನಮ್ಮ ಜೊತೆಯಲ್ಲಿ ಯಾರು ಡಿಫೆನ್ಸಿವ್ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಹೆಂಗೆ ಮಾತಾಡಬೇಕು ಮೊದಲು ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿರಬೇಕು. ನಾವು ಅವರನ್ನು ಬದಲಾಯಿಸಲು ಹೋಗುತ್ತಿಲ್ಲ, ನಾನು ನನ್ನ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಿದ್ದೇನೆ. ನಾವು ಮಾತನಾಡುವ ವಿಧಾನ, ನೀನು ಯಾವಾಗಲೂ ಹೀಗೆ ಅನ್ನಬಾರ್ದು,
ನೀನು ಯಾವತ್ತೂ ಈ ಮಾತು ಕೇಳಲ್ಲ ಅನ್ನಬಾರ್ದು ಅವರಿಗೆ. ನನಗೆ ನಿನ್ನ ವಿಷಯದಲ್ಲಿ, ಈ ವಿಷಯದಲ್ಲಿ ಕಾಳಜಿ ಇದೆ, ನಾನು ಹೀಗೆ ಫೀಲ್ ಮಾಡ್ತಾ ಇದ್ದೇನೆ. ಹೀಗೆ ನಾವು ಕನ್ವಿನ್ಸಿಂಗ್ ಆಗಿಯೇ ಮಾತಾಡಬೇಕು. ಅವ್ರನ್ನ ಬದಲಾಯಿಸೋಕ್ಕೆಲ್ಲ ಹೋಗಬಾರ್ದು. ಪಾಪ ಅವ್ರದ್ದೆಲ್ಲ ಈಗ ಏನೋ ಒಂದು ಆ್ಯಕ್ಟಿವಿಟಿ ಸಮಸ್ಯೆ ಅಲ್ಲ ಅದು. ಕೆಲವು ಸಲ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಕೂಡ ಆಗಿರಬಹುದು, ಆಗಿರುವ ಸಾಧ್ಯತೆಗಳಿರ್ತದೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬಾರ್ದು, ವ್ಯಕ್ತಿಯ ಬಗ್ಗೆ ಮಾತಾಡಬಾರ್ದು, ಸಿಚುಯೇಷನ್ ಬಗ್ಗೆ ಮಾತಾಡಬೇಕು. ಅವ್ರ ಜೊತೆ ಅವ್ರನ್ನ ಡೀಲ್ ಮಾಡೋದು. ಈ ಡಿಫೆನ್ಸಿವ್ನೆಸ್ ಇರುವಂಥವ್ರು ಇದ್ದರೂ ಅವ್ರ ಜೊತೆ ಸಿಚುಯೇಷನ್ ಬಗ್ಗೆ ಮಾತಾಡಬಾರ್ದು, ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು. ಒಂದು ವೇಳೆ ನಮ್ಮಲ್ಲೇ ಡಿಫೆನ್ಸಿವ್ನೆಸ್ ಇದೆ ಅಂತ ಇಟ್ಕೊಳ್ಳಿ, ಅವಾಗೇನು ಮಾಡಬೇಕು? ನಾವೇ ಗುರುತಿಸ್ಕೊಳ್ಬೇಕು. ಕೆಲವು ಸಲ ನಾವು ಬೇರೆಯವ್ರನ್ನ ಗುರುತಿಸ್ತಾ ಇರ್ತೀವಿ, ನಮ್ಮ ಬೆನ್ನು ನಮಗೆ ಕಾಣಿಸಲ್ಲ, ನೋಡ್ಕೊಳ್ಳೋಣ ಕನ್ನಡಿನಲ್ಲಿ. ತಕ್ಷಣ ಮಾಡಬೇಕಾಗಿರೋದು ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಮಗೆ ಅನ್ಸತ್ತೋ ಗಮನಿಸಿ. ಅದು ಈಗೋ ಅಲ್ಲ, ಇನ್ನರ್ ಚೈಲ್ಡ್ ಫಿಯರ್. ನಮ್ಮ ಒಳಗಡೆ ಇರುವ ಮಗು ಹೆದರ್ಕೊಳ್ತಾ ಇದೆ. ಅವರು ಯಾರೋ ಒಬ್ರದ್ದು ಫೀಡ್ಬ್ಯಾಕ್ ನನ್ನ ಬೆಲೆ ಅಲ್ಲ. ಫೀಡ್ಬ್ಯಾಕ್ ಈಸ್ ನಾಟ್ ಮೈ ವರ್ತ್. ಸಂಬಡಿ ಸಪಿ ಫೀಡ್ಬ್ಯಾಕ್ ತಪ್ಪು ತೋರಿಸಿದ್ರೆ ಯಾರಾದರೂ ನನ್ನ ಮೌಲ್ಯ ಕಡಿಮೆ ಆಗುವುದಿಲ್ಲ. ಪಾಸ್ ಮಾಡುವುದನ್ನು ಕಲಿಯೋಣ. ಮಾತಾಡೋ ಮುಂಚೆ ಪಾಸ್ ಮಾಡೋಣ, ಆ್ಯಕ್ಟ್ ಮಾಡೋ ಮುಂಚೆ ಪಾಸ್ ಮಾಡೋಣ. ನಾನು ಇದನ್ನು ಯೋಚನೆ ಮಾಡಬೇಕು. ನನ್ನ ಒಳಗಿನ ಮಗುವಿಗೆ ಅಂದರೆ ನನ್ನ ಮನಸ್ಸಿಗೆ ಹೇಳಬೇಕು, ಪರ್ಫೆಕ್ಟ್ ಆಗಿರಬೇಕು ಅನ್ನೋದೇನು ನೆಸೆಸರಿ ಇಲ್ಲ. ಯು ಆರ್ ಕ್ಲೆವರ್, ಯು ಆರ್ ಪ್ರೊಟೆಕ್ಟೆಡ್ ಇದೆ. ನೀನು ಆರಾಮಾಗಿದೆಯಾ, ಹೆದರ್ಕೊಂಬೇಡ. ಡಿಫೆನ್ಸಿವ್ನೆಸ್ ಶಕ್ತಿ ಅಲ್ಲ, ರಿಫ್ಲೆಕ್ಷನ್ ಶಕ್ತಿ. ನಾವು ಯಾರನ್ನಾದರೂ ನೋಡಿದಾಗ ತಕ್ಷಣ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಒಬ್ಬ ದೊಡ್ಡವನೇ ಇರಬಹುದು, ಆದರೆ ಅವನು ವಯಸ್ಕನೇ ಇರಬಹುದು, ಆದರೆ ಅವರ ಒಳಗೆ ಒಂದು ಗಾಯಗೊಂಡಿರುವ ಮಗು ಇರುತ್ತೆ. ಚೈಲ್ಡ್ಹುಡ್ನಲ್ಲಿ ಆಗಿರುವಂತಹ ಗಾಯಗಳು, ಬಾಲ್ಯದಲ್ಲಿ ಆಗಿರುವಂತಹ ಗಾಯಗಳಿರ್ತಾವಲ್ಲ, ಅವುಗಳು ನೋಯುವುದು, ಆ ನೋವನ್ನು ಹೇಳುವುದು ದೊಡ್ಡವರಾದಾಗಲೂ ಕೂಡ. ನಾವು ಈ ಮಾತುಗಳನ್ನ ಅರ್ಥ ಮಾಡಿಕೊಂಡ್ರೆ ನಾವು ಎಮೋಷನಲಿ ಮೆಚ್ಯೂರ್ ಆಗ್ತೇವೆ. ಎಲ್ಲರಿಗೂ ಆ ಹಂತ ಒಮ್ಮಿಂದೊಮ್ಮೆಲ್ಲೇ ಬರೋದಿಲ್ಲ. ಎಮೋಷನಲ್ ಮೆಚುರಿಟಿ ಈಸ್ ನಾಟ್ ಈಸಿ. ಆದರೆ ಬಂದಿರೋರಿಗೆ ಜೀವನ ಸ್ವಲ್ಪ ಹಗುರ ಆಗ್ತದೆ. ಸಾವಧಾನವಾಗಿ ನಾವು ನಮ್ಮ ಜೊತೆಯೂ ಇರೋಣ ಮತ್ತು ಇತರರ ಜೊತೆಯೂ ಇರೋಣ. ಡಿಫೆನ್ಸಿವ್ನೆಸ್ ಅದು ನಮ್ಮ ಒಳಗೆ ಬಾಲ್ಯದಲ್ಲಿಯೇ ಏಟು ತಿಂದ ಮನಸ್ಸೆಂಬ ಮಗುವು ಮಾಡುವಂತಹ ಶೋಕಾಚರಣೆಗಳು ಅಥವಾ ಗೋಳಾಟಗಳು, ಅದು ಅದರ ಒದ್ದಾಟಗಳು ಈ ಡಿಫೆನ್ಸಿವ್ನೆಸ್. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.